ಸಿದ್ಧ ಬಿಳಿಯಾಣ ಸಿದ್ಧನ ಬಳಿ ಹೋಗಿ ಯಾರು ರಾಯಣ್ಣಗೌಡ ಕೇಳ್ತಾನ ಏನಂತ ಕೇಳ್ತಾನ ನನ್ನ ಮಗಳಿಗೆ ಬಾಡತನಕ್ಕೆ ತಗೊಂಡ ಒಯ್ಬೇಕಲ್ಲಗತ್ತಿದ ಮತ್ತ ನನ್ನ ಮಗಳಿಗೆ ಹಚ್ಚುಟ್ರಿ ಅಂದಾಗ ಹೌದು ಸಿದ್ಧ ಹೇಳ್ತಾನ ಗೌಡ ಧರ್ಮರ ಜಡಿ ನೀರ ಪರ ಊರಿಗೆ ದಕ್ಕಂಗಿಲ್ಲ ಗೌಡ ಒಯ್ಬೇಡ ಅಂತೇಳಿ ಹೌದು ಸಿದ್ಧ ಮುತ್ತೆ ಹೇಳಿಬಿಟ್ಟ. ಹೌದೌದು ನೋಡ್ರಿ ಅಂಶದ ಮುತ್ತನ ಸಿದ್ಧಟಿಗೆ ಹಂಗಾಗ್ಯದ. ಧರ್ಮರ ಜಡಿ ನೀರ ಪರ ಊರಿಗೆ ದಕ್ಕಂಗಿಲ್ಲ ಒಯ್ಬೇಡ ಗೌಡ ಅಂದು ನಾ ಬಹಳ ಸೌಕಾರ್ಯ ಇದ್ದ. ಹೌದಾ ನನ್ನ ಮನ್ಯಾಗ ಬಂಗಾರ ಚೆರಿಗೆ ಬಂಗಾರ ತಾಮಂಡಿ ನನ್ನ ಮುಂದೆ ಯಾರದಾರ ಇವ್ರದಲ್ಲಿ ಮಾತು ಕೇಳತ್ತೇಳಿ ಅವ್ರು ಮಾತ ಧಿಕ್ಕಾರ ಮಾಡಿ ಮಗಳಿಗೆ ಕೇಳಾರ್ದೆ ಕರ್ಕೊಂಡೆ ಒಯ್ಲಿಗತ್ತ. ಹೌದೌದು ಕಂಠದ ಎತ್ತಿನ ಮ್ಯಾಗ 7 ತಿಂಗಳ ತುಂಬಿದ ಗರ್ಭಿಣಿ ಇದ್ದಂತ ಮಗಳಿಗೆ ಕುಂಡ್ಸ್ಕೊಂಡಾನ. ಹೋಗು ಯಾಳ್ಯಾಗ ಮಗಳು ಇದ್ದಂತ ಕನಬಾಯಿ ಹೌದಾ ನಿದ್ದೆ ಬರಲ್ತೇಳಿ ಅಪ್ಪಗೆ ಹೇಳ್ತಾಳೆ ಯಪ್ಪ ಕಂಠದ ಎತ್ತಿನ ಮ್ಯಾಗ ಕುತ್ತಿದ ನಿದ್ದೆ ಬಂದಂಗ ಅಲ್ಲಗತ್ತದ ಏನಾರಿ ಒಂದು ಕತ್ತಿ ಹೇಳು ಊರು ಬರುತ್ತ ಇದಕ್ಕನಂಗೆ ಅವ ಹಂಗೆ ಇರ್ತಾವಲ್ರಿ ಎಲ್ಲಿ ಹೋಗ್ತಾವ ಧಾನ್ಯ ಮಾಡ್ಲಿಕ್ಕೆ ಶ್ರೀಮಂತಿಕೆ ಎದಕ್ಕತ್ತಾರ ಇದುವರೆ ಅರ್ಥ ತಿಳ್ಕೊರಿ. ನಾವ್ ರೊಕ್ಕ ರೂಪಾಯಿ ಬೆಳ್ಳಿ ತುಂಬಾ ಬಂಗಾರ ಕೊಳ್ಳಾಗ ವಸ್ತ ಮನ್ಯಾಗ ಕೋಟಿ ರೊಕ್ಕಿದ್ರೆ ಶ್ರೀಮಂತಿಕೆ ಅಲ್ಲ. ಹೌದಾ ಒಬ್ಬ ಬಡವ ಭಿಕ್ಷುಕ ಬರ್ಲಿ ಒಬ್ಬ ಸನ್ಯಾಸಿ ಬರ್ಲಿ ಊಟ ಮಾಡೋ ಟೈಮದೊಳಗ ಭೌತಿ ಭಿಕ್ಷಾಂದಿ ಅಂತಂದ್ರ ಒಂದೇ ರೊಟ್ಟಿ ಒಳಗ ಕರೆದ ಅರ್ಧ ರೊಟ್ಟಿ ಅವನಿಗೆ ಕೊಡು ನಿನ್ನಂತ ಶ್ರೀಮಂತಿಕೆ ಜಗತ್ತಿದಾಗ ಯಾರು ಇಲ್ಲ. ಹೌದು ಇದ್ದಂಗ ಮದ್ದ ಆಡಬ್ಯಾಡೋ ಎದುರ ಉಮದಿಯ ಶಬ್ದ ಎದ್ದಂಗ ಮದ್ದ ಆಡಬ್ಯಾಡೋ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಸಂಸಾರ ಬಂದಾರ ಸ್ವಕ್ಕ ತಪ್ಪುದು ದಿಕ್ಕ ಇರಬೇಕು ಎಚ್ಚರ ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಮುರ್ಕೊಂಡು ಮನಿ ಮಾರ ಸಂಸಾರ ಹಾಳಾಯ್ತು ಸಂಸಾರ ಬಂದಾರ ಸ್ವಾಕ ತಪ್ಪೋದು ದೇಕ ಇರಬೇಕು ಯಾಚಾರ ಚರ್ಮಲೆ ನಡೆದು ರಾಯಣ್ಣ ಗೌಡ ಆಡೋ ಮನೆ ಮಾರ ಉಮದಿಯ ಸಿದ್ಧ ಇದ್ದಂಗ ಮಾತ ಆಡಬ್ಯಾಡೋ ಎದುರ ಸಿದ್ಧ ಇದ್ದಂಗ ಮಾತ ಆಡಬ್ಯಾಡೋ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಸಂಸಾರ ಬಂದಾರ ಸ್ವಕ್ಕ ತಪ್ಪೋದು ದಿಕ್ಕ ಇರಬೇಕು ಎಚ್ಚರ ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಉರ್ಕೊಂಡು ಮನಿ ಮಾರ ಆಡಬ್ಯಾಡೋ ಎದುರ ಆಡಬ್ಯಾಡೋ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಸಂಸಾರ ಬಂದಾರ ಸ್ವಾಕ ತಪ್ಪೋದು ದೇಕ ಇರಬೇಕು ಯಾಚಾರ ಸಕ್ಕೆಲ ನಡೆದು ರಾಯಣ್ಣ ಗೌಡ
ಗೌಡ ದುರ್ಮಣ್ಣ ಮನೆ ಮಾರ ರಾಯಣ್ಣ ಗೌಡಂದು ಭೂಮಿ ಎತ್ತೋ ಏಳಲಂಬರ ಬಂಗಾರ ತಾಟ ಮಾಡ್ತಿದ್ದು ಊಟ ಅಷ್ಟು ಐಶ್ವರ ರಾಯಣ್ಣ ಗೌಡಂದು ಭೂಮಿ ಎತ್ತೋ ಏಳಲಂಬರ ಬಂಗಾರ ತಾಟ ಮಾಡ್ತಿದ್ದು ಊಟ ಅಷ್ಟು ಐಶ್ವರ ಗೌಡ್ರ ಏನಾಗ್ಯಾವ್ರಿ ಸರ ಸಂಕದ ರಾಯಣ ಗೌಡನ ಶ್ರೀಮಂತಿಕೆ ಮೊದಲೇನ ಹಿಡದೆ ಎತ್ತತ್ತಿರೋ ಏನ ನಡುವೆ ಬಂದದತ್ತಿರಿ ಅದ ನಮಗ್ ಗೊತ್ತಿದ್ರೆ ನಿಮ್ಗೆ ಯಾಕೆ ಮಾತಾಡ್ಲಕ್ ನಿಂದ್ರಿಸ್ತಿದ್ರು ನಾವು ಕೇಳ್ರಿ ಒಪ್ಪತ್ತು ಊಟಕ್ಕೆ ಸಿಕ್ಕರೆ ಒಪ್ಪತ್ತು ಸಿಗತಿತ್ತಲ್ಲ ಅಟ್ಟು ಕಡು ಬಡತನ ಕಾಡ್ತಿತ್ತು ಸಂಕದ ರಾಯಣ ಗೌಡಗ ಹೌದೌದು ದಿನ ಒಬ್ಬರ ಬಳಿ ಹೋಗಿ ದೊಡ್ಡ ದೊಡ್ಡ ಸೌಕಾರ ಮನೆ ಮುಂದೆ ಕಟ್ಟಿಗೆ ಪೆಂಡಿ ಒಯ್ದು ಒಗದಂದ್ರ ಈ ದುಡ್ಡು ಕೊಟ್ರಂದ್ರ ಮನಿ ನಡೀತಿತ್ತು ಇಲ್ಲದ್ರ ಮನಿ ಬಂದ್ ಇರ್ತಿತ್ತು ಹೌದಾ ರೂಪಾಯಿಗೊಂದು ಹೊರಿ ಕಟ್ಟಿಗೆ ಮಾರಿ ಜೀವನ ಸಾಗಿಸ್ತಿದ ಅಟ್ಟು ಕಡು ಬಡತನ ಯಾರು ಕಾಡ್ತಿತ್ತು ರಾಯಣ್ಣ ಗೌಡಗ ಚಿಲ್ಲಾಳ ಭೂಮಿಗೆ ಹೋಗಿ ಸಂಕದ ರಾಯಣ ಗೌಡ ಒಂದ್ ಗಿಡ ಕಡಿಬೇಕಂತೇಳಿ ಕೈಯಾಗ ಕೊಡ್ಲಿ ಹಗ್ಗ ತಗೊಂಡು ಮ್ಯಾಗ ಗಿಡ ಏರ್ತಾನ ಹೌದಾ ಕಾಪ ಹಾಕಬೇಕತ್ತಾನ ಅದೇ ಗಿಡದ ಬುಡಕ ಭಾಗ್ಯದ ಲಕ್ಷ್ಮಿ ನೆನೆದಿಳು ಹೌದಾ ಆಕಾಶವಾಣಿ ಮಾಡಿ ಹೇಳ್ತಾಳ ಗೌಡ ಏನಂತ ಹೇಳ್ತಾಳ್ರಿ ಸರ ಗಿಡ ಕಡಿಬೇಡ ಗೌಡ ಗಿಡ ಕಡಿಬೇಡ ನಿನ್ನ ಮನಿ ಸಾಗಿಸ್ಬೇಕಂದ್ರ ನಾ ಪ್ರತಿದಿನ 3 ರೂಪಾಯಿ ಕೊಡ್ತ ತಗೊಂಡು ಒಯ್ದ ಮನಿ ಜೀವನ ಸಾಗಿಸಂದಳು ಹೌದೌದು ನೋಡ್ರಿ ಅವಾಗ ರಾಯಣ ಗೌಡ ಅಂದ ಕಟ್ಟಿಗೆ ಹೊರಿ ಒಯ್ದು ಒಗದಂದ್ರ ಒಂದ್ ರೂಪಾಯಿ ಕೊಡ್ತಾರ ನನಗೆ 3 ರೂಪಾಯಿ ಕೊಡ್ತಾಳ ಅಂದ್ರೆ ಇದಕ್ಕೆ ಆನಂದ ಮತ್ತೊಂದು ಯಾವ್ದು ಯಾಕಾಗಲ್ಲ ಅಂದ ಹೌದೌದು 2 ರೂಪಾಯಿ ಹೆಚ್ಚಿಗೆ ಅದು 3 ರೂಪಾಯಿ ತಗೊಂಡು ಗೌಡ ಏನು ಮಾಡ್ದ ಉಸಿರ್ಲೆ ತನ್ನ ಮನೆಗೆ ಬಂದು ರುಂಬಾಲ ಪದರಿಗೆ ಕಟ್ಟಿ ಗೂಟಿಗೆ ಸಿಗಿಸಿ ಬಿಟ್ಟ ಹೌದೌದು ಇದು ಲಕ್ಷ್ಮಿ ರುಂಬಾಲ ಮೂಲಿಗೆ ಕಟ್ಟಿ ಇಟ್ಟಿದ ಅದೇ ಕತ್ತರಿಸಿ ಇದು ಲಕ್ಷ್ಮಿ ಒಳಗೆ ಒಯ್ದು ಬಿಟ್ಟು ಹೌದೌದು ಇಲಿಯಾಗಿನೇ ಬಂದಾಳ ಇದು ಲಕ್ಷ್ಮಿ ಹೌದೌದು ಅದು ದುಡ್ಡು ಒಳಗೆ ಒಯ್ದು ಬಂದು ಕಣ್ಣಾರೆ ನೋಡ್ತಾನ ರಾಯಣ ಗೌಡ ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿಲ್ಲ ಹೌದಾ ಈಗ ಲಕ್ಷ್ಮಿ ಏನು ಹೇಳಿದ್ರೆ ಕೇಳಬಾರ್ದಂದವ ಮತ್ತ ಹೋದ ಅದೇ ಗಿಡ ಕಡಿಲಾಕ ಅದೇ ಗಿಡ ಕಡಿಬೇಕಂತೇಳಿ ರಾಯಣ ಗೌಡ ಹೋಗಿನ ಕಾಪ್ ಹಾಕ್ತಿದ ಮತ್ತ ಲಕ್ಷ್ಮಿದ ಆಕಾಶವಾಣಿ ಆಯ್ತು ಯಾಕೆ ಗೌಡ ಏನಾಯ್ತು ಮತ್ತ್ಯಾಕೆ ಬಂದಿ ಏನಿಲ್ಲ ಆ ದುಡ್ಡಂತೂ ನನಗೆ ಹತ್ತಲಾಗ್ಯದ ಅದು ಹೌದು ನನ್ನ ಮೈಗೆ ಹತ್ತಲ್ಲದ ದುಡ್ಡ ಟೀಕ್ ಅದ ಗೌಡ ನಾ ನಿನಗ ಒಂದು ಚಂದ್ರದ ಹಾರ ಕೊಡ್ತ ನೋಡ್ರಿ ಅಂತ ಮಾತು ಹೇಳ್ತಾಳ ಭಾಗ್ಯದ ಲಕ್ಷ್ಮಿ ನಾ ನಿನಗ ಒಂದು ಚಂದ್ರದ ಹಾರ ಕೊಡ್ತ ಗೌಡ ಈ ಚಂದ್ರದ ಹಾರ ತಗೊಂಡು ಮನೆಗೆ ಬೈ ನಿನಗ ಶಿರತನ ಬರುತ್ತದ ಗೌಡ ಖರೆ ನಂದು ಒಂದು ಕರಾರ ಅದ ಏನದ ಕರಾರ ಚಂದ್ರ ಹಾರ ತಗೊಂಡು ಹೋಗೋ ಕಾಲಕ್ಕ ಯಾವಾಗೂ ನೀ ಮನೆಗೆ ತಗೊಂಡು ಹೋಗೋ ಯಾವಾಗ ಭೂಮಿ ಮ್ಯಾಗ ಇಡಬೇಡ ಅಂದ್ರು ನೀ ಮನಿಗೆ ಮುಟ್ಟುತ್ತಾನ ಚಂದ್ರ ಹಾರ ನೆಲಕ್ಕೆ ಇಡಬೇಡ ಮನೆಗೆ ಮುಟ್ಟುತ್ತಾನ ಚಂದ್ರದ ಹಾರ ನೆಲಕ್ಕೆ ಇಡಬೇಡ ಗೌಡ ಮಾತ ಮರ್ತಿಗಿರ್ತಿ ಎಚ್ಚರದಂದ್ರು ಹೌದೌದು ಯಾಕಾಗಲ್ಲ ಅಂದ ಗೌಡ ಬ್ಯಾಸಗಿ ದಿನ ರೀ ಚಂದ್ರ ಹಾರ ತಗೊಂಡು ಬರ್ತಿದ್ದ ನೀರಡಿಕೆ ಆಗಿ ಹಂಗ ಹರಿಲಿಗತ್ತು ಹೌದೌದು ನೀರು ಕುಡಿಬೇಕಾರದು ವ್ಯಾಮ ಆಗ್ಲಗತ್ತು ಉಸುಕದ ಬಂಧುಗಳೇ ಕೈಗುಂಡ ಹೊಡೆದು ಉಸ್ಕಿ ನಾನು ನೀರು ಕುಡಿಬೇಕಂತೇಳಿ ಚಂದ್ರದ ಹಾರ ಮಗಲಾಗಿಟ್ಟು ಕೈಗುಂಡ ಹೊಡ್ಲಿಗತ್ತ ಇದು ಲಕ್ಷ್ಮಿನೇ ಹದ್ದಾಗಿ ಚಂದ್ರದ ಹಾರ ಬಾಯಾಗಿ ಹಿಡ್ಕೊಂಡು ತಗೊಂಡು ಹಾರಿ ತಗೊಂಡು ಹೋದಳು ಹೌದೌದು ಹೌದೌದು ಹಣಿ ಹಣಿ ಬಡ್ಕೋತಾನ ಕೈಗೆ ಬಂದಂತ ತುತ್ತ ಬಾಯಿಗೆ ಬರ್ಲಿಲ್ಲ ಈ ಬಡತನ ನಂದು ಹಿಂಗಂಗ ಕಾಣಸಾಲ ಸಿರ್ತಾನ ನನ್ನ ಭೋಗದಾಗೆ ಇಲ್ಲ ತಿಳ್ಕೊಂಡ ಯಾರು ರಾಯಣ್ಣ ಗೌಡ ಸಿಟ್ಟಿಗೆ ಬಂದು ಯಾರು ಮಾಡ್ತಾನ ಏನ್ ಮಾಡ್ತಾನ್ರಿ ಸರ ಲಕ್ಷ್ಮಿ ಏನ ಹೇಳಿದ್ರ ಲಕ್ಷ್ಮಿ ಮಾತು ಏನು ಒಟ್ಟ ಕೇಳಬಾರ್ದ ಹೌದೌದು ಆ ಗಿಡ ಕೈಲಾರದೆ ಬಿಡಬಾರ್ದು ನನ್ನ ಭೋಗದಾಗಿದ್ದುದಂತೂ ತಪ್ಪಂಗಿಲ್ಲ ಆ ಗಿಡ ಕಡಿಲಾರ್ದೆ ನಾ ಬಿಡಬಾರ್ದು ಅಂತೇಳಿ ಕಣ್ಣ ಕೆಪ್ಪಗ ಮಾಡಿ ಕೈಯಾಗ ಹಗ್ಗ ಕೊಡ್ಲಿ ತಗೊಂಡು ಹೋಗಿ ಗಿಡಕ್ಕೆ ಕಾಪ್ ಹಾಕುತ್ತಿದ ಲಕ್ಷ್ಮಿ ಆಕಾಶವಾಣಿ ಐತ ಗೌಡ ನಿಂದ್ರು ದುಡ್ಡು ಕೊಟ್ಟ ದುಡ್ಡು ನಿನಗೆ ಸಾಗಲಿಲ್ಲ ದುಡ್ಡು ನಿಲ್ಲಲ್ಲಿ ಉಳಿಲಿಲ್ಲ ಹೌದು ಚಂದ್ರದ ಹಾರ ಕೊಟ್ಟ ಮನೆಗೆ ಒಯ್ಯತ್ತೇಳಿ ಏನಾಯ್ತು ಗೌಡ ಅದನ್ನು ನಿನ್ನಲ್ಲಿ ಉಳಿದಿಲ್ಲ ಏನು ಮಾಡ್ತಿ ಹದ್ದು ಒಯ್ತಂದ ಟೀಕ್ ಅದ ಗೌಡ ನಾವೊಂದು ಮಾತು ಹೇಳ್ತೇನೆ ನಿನಗ ಚಿಂತೆ ಮಾಡಬೇಡ ದುಡ್ಡು ಕೊಟ್ರು ಉಳಿಲಿಲ್ಲ ಚಂದ್ರದ ಹಾರ ಕೊಟ್ರು ಉಳಿಲಿಲ್ಲ ನಾನೇ ನಿನ್ನ ಮನೆಗೆ ಬರ್ತ ನಡಿ ಗೌಡ ಅಂದಳು ನೋಡ್ರಿ ಎಂತ ಸಿದ್ಧಟಿಗೆ ಆಗುತ್ತದ
ನಾನೇ ನಿನ್ನ ಮನೆಗೆ ಬರ್ತ ಖರೆ ನಂದು ಒಂದು ಮಾತದ. ಅವಾಗ ಏನ್ ಹೇಳ್ತಾನ್ರಿ ರಾಯಣಗೌಡ? ನೋಡ್ರಿ ಯಾನದ ತಾಯಿ ಅಂತೇಳಿ ಕೇಳಿದಾಗ ನೀ ಎಲ್ಲಿ ತನ ಹೋಗು ಹೋಗು ಹೋಗಂತೇಳಿ 3 ಸರಿ ಕರೆಯಂಗಿಲ್ಲ ನೋಡು. 3 ಸರಿ ಎಲ್ಲಿ ತನ ಹೋಗು ಹೋಗು ಹೋಗಂತೇಳಿ ಎಲ್ಲಿ ತನ ಒದರಲ್ಲ ಅಲ್ಲಿ ತನ ಕಾಲ ಕಟ್ಕೊಂಡು ನಿನ್ನ ಮನೆಗೆ ಇರ್ತ. ಹೌದಾ? ಯಾವಾಗ ಬ್ಯಾಸರಗೊಂಡು ನೀ ನನಗ ಹೋಗಂತೇಳಿ ಧಿಕ್ಕಾರ ಮಾಡ್ತಿ, ನೀ ಬಿಡು ನಿಮ್ಮ ಅಪ್ಪ ಹೇಳಿದ್ರ ನಿನ್ನ ಮನೆಗೆ ಅವತ್ತೇ ನಿಮ್ಮ ಮನೆಯ ಜಾಗ ಬಿಡ್ತೀನ. ನೋಡ್ರಿ ಎಂತ ಸಿದ್ಧಟಿಗೆ ಐತು. ಅವಾಗ ಭಾಗ್ಯದ ಲಕ್ಷ್ಮಿ ರಾಯಣ ಗೌಡನ ಜೊತೆನೆ ತನ್ನ ಮನೆಗೆ ಬಂದಳು. ಹೌದೌದು. ಖರೆ ಒಂದು ಮಾತ ಲಕ್ಷ್ಮಿ ಹೇಳತ್ತಳ, ಭಾಗ್ಯದ ಲಕ್ಷ್ಮಿ ಏನಂತ ಹೇಳ್ತಾಳ್ರಿ ಸರ? ಗೌಡ ನಿನ್ನ ಮನ್ಯಾಗ ನಾ ಇರ್ತ. ಹೌದಾ? ಎಲ್ಲಿ ಇರ್ತ? ನಿನ್ನ ಮಗಳ ರೂಪದಾಗೆ ನಾ ಕಾಣಿಸ್ತ. ಹೌದೌದು. ಖರೆ ನಿನಗೆ ಸಿರ್ತನ ಬರುತ್ತಾದ, ನಿನ್ನ ಮಗಳ ಮಾತು ಮೀರ್ಲಾರ್ದೆ ನಿನ್ನ ಮಗಳ ಮಾತು ಕೇಳಕೊಂಡು ನಡ್ಕೊಂಡು ಹೋಗತ್ತೆ ಹೇಳಿದಳು. ಹೌದೌದು. ಯಾರು ಮಗಳು? ಕನುಬಾಯಿ. ರಾಯಣ ಗೌಡನ ಮಗಳು ಕನಬಾಯಿ. ಹೌದೌದು. ಮುಂದ ಮಗಳಿಗೆ ಕೇಳ್ತಾನ. ಕೇಳಿದಾಗ ಮಗಳು ಹೇಳ್ತಾಳೆ, ಯಪ್ಪ ಚಡ್ಚಣ ಸಂತಿಗೆ ಹೋಗು 2 ಎತ್ತುಗಳು ತಗೊಂಡು ಬಾ. ಹೌದೌದು. ರಾಯಣಗೌಡ ಚಡ್ಚಣ ಸಂತಿಗೆ ಹೋಗಿ 2 ಎತ್ತುಗಳು ತಗೊಂಡು ಬಂದ. ಎತ್ತುಗಳು ತಗೊಂಡು ಬಂದಿ ನಾವು ಹೊಲದಾಗ ಬಿತ್ತುಣಿಕೆ ಮಾಡಬೇಕಾಗ್ಯದ. ಮಗಳ ಏನು ಬಿತ್ತನೈತೆ ಕೇಳಿದಾಗ, ಯಪ್ಪ ಈ ವರ್ಷ ಹೊಲದಾಗ ಹೊಲ ತುಂಬ ಎಲ್ಲ ಹಿರಿ ಬಿತ್ತಂದಳು. ಸರ ಹಾ ಏನಂದ್ರಿ? ಮಗಳ ಕನಬಾಯಿ ರಾಯಣಗೌಡ ಹೇಳಿದಳು. ಹೌದು. ಚಡಿಚಾಣ ಸಂತಿ ಹೋಗಿ 2 ಎತ್ತ ತೊಂಬತ್ತು ಹೇಳಿದ್ರಿ. ಹೌದು. ರಾಯಣಗೌಡಗ ಮೊದಲೇ ಬರ್ತಾನೆ, ಎತ್ತ ತರ್ಬೇಕಾದ್ರೆ ಪುಕಾಟ್ ಕೊಡ್ತಾರೆ ಏನ್ರಿ ಇಲ್ಲಿ? ಹೇಳ್ಯಾರಲ್ಲ ಏನಂತೇಳಿ? ಏನಂತ ಹೇಳ್ಯಾರ್ರಿ? ಮಗಳು ಮೊದಲು ಹೇಳ್ಯಾರ ಏನಂತೇಳಿ, ಚರ್ಚಾಣ ಸಂತ್ಯಾಗ ಹೋಗಿ ಎತ್ತುಗಳು ತಗೊಂಡು ಬಾ ಅಂತೇಳಿ. ಹೌದಾ? 2 ಎತ್ತುಗಳು ಸೌದಾ ಮಾಡೋದ ರಾಯಣಗೌಡಿಗಾರೆ ಬಡತನದ ಭಾಗ್ಯದ ಲಕ್ಷ್ಮಿಯರೇ ಮನೆಗೆ ಬಂದಾಳ. ಹೌದೌದು. ಹೌದಲ್ಲ? ಹೌದು. ಅವಾಗ ಸಂತಿಗೆ ಬಂದಾಗ 2 ಎತ್ತುಗಳು, ಯಾಕಂದ್ರೆ ಹಿಂದೆ ರಾಯಣಗೌಡ ಏನ್ ಮಾಡ್ದ, ಎಲ್ಲಿ ಚಡ್ಚಾಣಕ್ಕೆ ಬಂದು ಎತ್ತುಗಳು ತಗೊಂಡು ಒಯ್ಬೇಕಂತೇಳಿ ಒಯ್ದ. ಮಗಳು ಹೇಳ್ದಂಗೆ ಎತ್ತ ಖರೀದಿ ಮಾಡ್ದ. ಖರೀದಿ ಮಾಡಿ ಎತ್ತುಗಳು ತಗೊಂಡು ಬಂದ ಬಳಕೆ ಹೊಲದಾಗ ಬಿತ್ತುಣಿಕೆ ಮಾಡ್ಬೇಕಂದಾಗ ಮಗಳಿಗೆ ಕೇಳ ನಾ ಹಿರಿ ಬಿತ್ತಂತೇಳಿ ಮಗಳು ಹೇಳಿದಳು. ಖರೆ ಅಪ್ಪಗೆ ಹೇಳ್ತಾಳೆ, ಯಪ್ಪ ಮ್ಯಾಳಿಗೆ ಮ್ಯಾಗ ನಿತ್ತು ನಾ ಯಾವಾಗ ಮುತ್ತಿನ ಸೀರೆ ಬೀಸ್ತ ನೋಡು, ಮ್ಯಾಳಿಗೆ ಮ್ಯಾಗ ನಿತ್ತು ಮುತ್ತಿನ ಸೀರೆ ಬೀಸ್ತ. ಹೌದಾ? ಹೊಲದಾಗ ಬಿತ್ತುಣಿಕೆ ಮಾಡ್ಬೇಕಂದ್ರ ನನಗ ನೋಡು ಮ್ಯಾಳಿಗೆ ಮ್ಯಾಗ ನಿತ್ತು ಯಾವಾಗ ನಾ ಮುತ್ತಿನ ಸೀರೆ ಚಿನ್ನ ಮಾಡ್ತಾ ಅವಾಗ ಭೂಮ್ಯಾಗ ಬೀಜ ಬಿಡುತ್ತ ಹೇಳ್ತಾಳ. ಸರಿಗಿನ ಕೂಡ ನಿನ್ನ ಕೂರಿಗೆ ಸಾಕಾಗಬೇಕು. ನೋಡ್ರಿ ಶುಭ ಮುಹೂರ್ತ ನೋಡಿ ನಾ ಮುತ್ತಿನ ಸೀರೆ ಬೀಸ್ತೇಳಿ ಹೇಳೋದಕ್ಕಾಗಿ ರಾಯಣಗೌಡ ತನ್ನ ಹೊಲದಾಗ ಹೋಗಿ ಕೂರಿಗೆ ಸಾಗ ಮಾಡ್ಬೇಕಂತೇಳಿ ಕೂರಿಗೆ ಕಟ್ಟಿ ನಿತ್ತ ಮನಿ ಕಡೆ ಮುಖ ಮಾಡ್ದ. ಅವಾಗ ಮನಿ ಕಡೆ ಮುಖ ಮಾಡಿ ನೋಡಿದಾಗ ಮಗಳು ಕನಬಾಯಿ ಮುತ್ತಿನ ಸೆರಗ ಬೀಸ್ತಾಳ. ಮ್ಯಾಳಿಗೆ ಮ್ಯಾಗ ಹೋಗಿ ಶುಭ ಮುಹೂರ್ತ ಶುಭ ಟೈಮದೊಳಗ ಮುತ್ತಿನ ಸೆರಗ ಬೀಸ್ತಾಳ. ಇಲ್ಲಿ ರಾಯಣಗೌಡ ಕೂರಿಗೆ ಚಾಲು ಆಗ್ತದ. ಕೂರಿಗೆ ಚಾಲು ಮಾಡ್ತಾನ. ಹೌದೌದು. ಕೂರಿಗೆ ಚಾಲು ಮಾಡ್ದ. ಹೀರಿ ಬಿತ್ತದ. ಹೀರಿ ಬಿತ್ತಿ ಮುಂದೆ ಹೀರಿ ಆದ ಬಳಿಕ ಹಿರಿ ರಾಶಿ ಮಾಡ್ಬೇಕಂತೇಳಿ ಎಲ್ಲ ಹಿರಿ ರಾಶಿ ಮಾಡ್ತಾನ. ಹಿರಿದೊಳಗಿನ ಮುತ್ತು ರತ್ನಗಳು ಬೀಳುಗತ್ತು ಬಂಧುಗಳೇ, ಮುತ್ತು ರತ್ನಗಳು ಬೀಳುಗತ್ತು. ಅದೇ ರಾಯಣಗೌಡ ಆ ಮುತ್ತು ರತ್ನಗಳ ಮೇಲುನಾಡಕ್ಕೆ ಒಯ್ದು ಮಾರಾಟ ಮಾಡಿ ಶಿರತನ ಬಂದ ಬಳಿಕ ಯಾರಿಂದ ಶಿರತನ ಬಂದದ ಅನ್ನೋದು ಮರೆತು ಬಿಟ್ಟ. ಅಮಶುದ್ಧ ಮುತ್ಯನ 400 ಧರ್ಮರೊಳಗ ಸಣ್ಣ ಮಗ ಇದ್ದಂತ ಕನ್ನ ಮುತ್ತೆಗ ಕೊಟ್ಟು ಲಗ್ನ ಮಾಡದ. ಖರೆ ಯಾರಿಂದ ಶಿರ್ತನ ಬಂದದ ಅಂತೇಳಿ ಗೊತ್ತಾಗಲಿಲ್ಲ. ಧರ್ಮರ ಜೊತೆ ಹುಜುತಿ ಹಾಕ್ತಾನ. ಕೇಳ್ರಿ ಬಂಧುಗಳು ಯಾರ ರೀತಿ ಬಹಳ ಮಂದಿಯಲ್ಲಿ ನಿಂದ್ರದಿಲ್ರಿ ಆಕಿ. ಯಾರು ಯಾಕತ್ ಕೇಳಿದ್ರ ಲಕ್ಷ್ಮೀ ರೀ, ಬಹಳ ಮಂದಿಯಲ್ಲಿ ನಿಂದ್ರದಿಲ್ಲ. ಯಾಕತ್ ಕೇಳಿದ್ರ ಕೊಟ್ಟು ನೋಡ್ತಾಳಕಿ. ಇವೊಂದು ಬಡತಾನ ಪರಿಸ್ಥಿತಿ ನೋಡಿ ಕೊಟ್ಟು ನೋಡ್ತಾಳ. ಅವ ಇಟ್ಗೋಳು ತಾಕತ್ತವನಲ್ಲಿ ಇತ್ತು ಇರ್ತಾಳ. ಕಿಶ್ಯಾಗ 50 ರೂಪಾಯಿ ಇದ್ದು ಅಂದ್ರ ಆ ಕಡೆ 100 ರೂಪಾಯಿ ಯಾವಾರ ಮಾಡತ್ತ ಜಾಗ ಬಿಡ್ತಾಳೆ. ಓ ಗೌಡ್ರ ಹೇಳ್ರಿ ಸರ್. ಇದೇ ಅಕ್ಕಲಕೋಟ ತಾಲೂಕದಾಗ ಕರಜಿಗೆ ಅಂತೇಳಿ ನೀವ್ ಎಲ್ಲಾರು ನೋಡಿರ್ಬೇಕು. ಹೌದೌದು. ಕರಜಿಗೆ ಆಗ ಚಡ್ಚಣ ಅವ್ರ ಮನತಾನ ಅಂತೇಳಿ ನೋಡ್ಲಿಕ್ಕೆ ಸಿಗ್ತಾದ. ಹೌದಾ? ಸೌಕಾರಗ ಹಿಂದೆ ಹಿರಿಯ ಮನುಷ್ಯ ಮೊದಲ ಮನಿ ಕಾರಬಾರ ಮಾಡ್ತಿದ್ದ. ಭಾಗ್ಯದ ಲಕ್ಷ್ಮಿ ಬೆಟ್ಟಾಗಿ ಹೇಳಿದಳತ್ತ ನಿನ್ನ ಮನೆಗೆ ನಾ ಬರ್ತ ನಡಿ ಅಂತೇಳಿ. ಖರೆ ಒಂದು ಮಾತಕ್ಕೆ ತೊಗೊಂಡಳು ಏನಂತೇಳಿ, ಎಲ್ಲಿವರೆಗೆ ನೀ ನನಗೆ ಹೋಗ ಅನ್ನಂಗಿಲ್ಲ ನೋಡು, ಅಲ್ಲಿವರೆಗೆ ನಿನ್ನ ಮನೆಗೆ ಇರ್ತ ಅಂದಳು. ಆ ಹಿರಿಯ ಮನುಷ್ಯನ ಜೊತೆ ಶ್ರೀಮಂತಿಗೆ ಭಾಗ್ಯದ ಲಕ್ಷ್ಮಿ ಬಂದ ಶ್ರೀಮಂತಿಗೆ ಬತ್ತು. ಖರೆ ನನ್ನ ಮನಸ್ಸು ಬದಲಾಗಿ ಪರಾಕೆ ಬಿದ್ದು ನಾ ಲಕ್ಷ್ಮಿಗೆ ಹೋಗಂದ್ರೆ ನನ್ನ ಮಕ್ಕಳು ಬಡತನ ಬಂದತ್ತೇಳಿ ಮನಿ ಬಿಟ್ಟು ಹೋದರ್ ಹೊಳಿ ಮನೆಗೆ ಬಂದಿಲ್ಲತ್ತ. ಇನ್ನ ಅವ್ರ ಮನೆಯ ಕಾಲ ಕಟ್ಕೊಂಡು ಬಿದ್ದಾಳೆ. ಯಾರು? ಭಾಗ್ಯದ ಲಕ್ಷ್ಮಿ. ನೋಡ್ಲಿಕ್ಕೆ ಸಿಗ್ತದ. ಇದೇ ಕರಿಜಿಗೆ ಊರಾಗ ಆಗೋದು ಪವಾಡದ. ಅದಕ್ಕೆ ಗೌಡ್ರ ನಮ್ಮ ನಡವಳಿಕೆ ಶುದ್ಧ ಇತ್ತಂದ್ರ ಭಾಗ್ಯದ ಲಕ್ಷ್ಮಿ ಬೇಡ, ಗೇನ ಸಿದ್ಧ ಮುತ್ತೆ ನಿನಗೆ ಹುಡುಕಾಡ ಗೊತ್ತು ನಿನ್ನ ಮನೆಗೆ ಬರ. ಖರೆ ನಿನ್ನ ಭಾವ ಶುದ್ಧ ಇರಬೇಕು. ಯಾವ ರೀತಿಯಿಂದ ಸಿದ್ಧಟಿಗೆ ಆಯ್ತು?
ರಾಯಣ್ಣ ಗೌಡಂದು ಭೂಮಿ ಎತ್ತೋ ಏಳಲಂಬಾರ ಬಂಗಾರ ತಾಟ ಮಾಡ್ತಿದ್ದ ಊಟ ಅಷ್ಟು ಐಶ್ವರ್ಯ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಮಾಡುತ್ತಿದ್ದ 10 ಬಳ್ಳಿ ಗುಂಗಾರ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಮಾಡುತ್ತಿದ್ದ 10 ಬಳ್ಳಿ ಗುಂಗಾರ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಮಾಡುತ್ತಿದ್ದ 10 ಬಳ್ಳಿ ಗುಂಗಾರ ಅರಮಾರು ಅಂಗಾರ ರಾಯಣ್ಣ ಗೌಡಗ ಎದ್ದಿತಿಲ್ಲೋ ದರಕಾರ ಎದ್ದಿತಿಲ್ಲೋ ದರಕಾರ ಬಂದಾರ ಸಾಕ ತಪ್ಪೋದ ದಿಕ್ಕ ಇರಬೇಕು ಎಚ್ಚರ ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಉರ್ಕೊಂಡು ಮನಿ ಮಾರ ರಾಯಣ್ಣ ಗೌಡ ಬಾಳಾಯ್ತು ರಾಯಣ್ಣ ಗೌಡ ಮುರ್ಕೊಂಡು ಮನೆ ಮಾರ ರಾಯಣ್ಣ ಗೌಡ ನಡೆದಾನೋ ದೌಡ ಅನ್ನ ಬೆವರಿಗೆ ಊರ ಮಗಳಿಗೆ ಕರಿಲಕ್ಕ ನಡೆದನೋ ಗೌಡ ನೋಡ್ಬೇಕವನ ಏರ ರಾಯಣ್ಣ ಗೌಡ ನಡೆದನೋ ದೌಡ ಹೊನ್ನ ಬಿವರಿಗೆ ಊರ ಮಗಳಿಗೆ ಕರಿಲಕ್ಕ ನಡೆದನೋ ಗೌಡ ನೋಡ್ಬೇಕವನ ಏರ ಗೌಡ್ರ ಏನಾಯ್ತ್ರಿ ಸರ್ ನಾವು ನೋಡ್ರದಾಗ ಈಗ ಗೌಡ್ರದ ಏರದ ತಿಳ್ಕೊಂಡಿದ್ದೇವೆ ಹಿಂದೂ ಇದ್ರ ಅನ್ನಂಗ ಐತಲ್ಲ ಖಾಯಮಾದ ಇದ್ದುದೇ ಅದು ಧರ್ಮರ ಜೋಡಿ ಆದ್ರೂ ಆ ಟೇರ್ ಇದ್ದುದೇ ಅದು ಅವ ಸಂಕದ ರಾಯಣ್ಣ ಗೌಡ ಹೌದಾ ಅಂಶದ ಮುತ್ತನ ಮಕ್ಕಳ ಜೊತೆ ಬಿಗತನ ಮಾಡದ ಹೌದು ಅಂಶದ ಮುತ್ತೇನ ಜೋಡಿನೇ ಮಾಡ್ಯಾದ ಅಂಶದ ಮುತ್ತೇನ ಮಕ್ಕಳು ಜೋಡಿ ಹಾಕೈತಿರಿ ಎಲ್ಲ ಒಂದೇ ಐತಲ್ಲ ಹೌದೌದು ಆ ಹೌದು ಭೂತಾಳ ಸಿದ್ಧ ಹೋಗಿ ಕನ್ಯಾ ಪಾಸ್ ಮಾಡಿ ಗಟ್ಟಿ ಮಾಡದ ಕಣ್ಣು ಮುತ್ತನ ಜೊತೆ ಲಗ್ನ ಇತ್ತು ಹೌದಾ ಕೊಂತಾದೇವಿ 12 ವರ್ಷ ಮಾಯದ ಗುಡ್ಡದ ಮ್ಯಾಗ ಮಾವನ ಭಕ್ತಿ ಮಾಡಿಳು ಹೌದಾ ಯಾಕ ಹೆಂಡ ಸಿದ್ಧರೊಳಗ ಪುಂಡ ಮಗ ಕಲಿಯೋಗದಾಗ ಕೃಷ್ಣ ಅವತಾರ ಮಾವನಂತ ಚಲವಕ್ಕಿ ಭಾವನಂತ ಉಗ್ರ ಹೌದೌದು ಹೆಂಡ ಸಿದ್ಧರೊಳಗ ಪುಂಡ ಮಗ ನನ್ನ ಮಾವ ಅಂಶದ್ದನೇ ಪ್ರತಿ ಅವತಾರ ತೊಟ್ಟು ನನ್ನ ಹೊಟ್ಟೆಲಿ ಹುಟ್ಟಬೇಕಂತೇಳಿ ಕೊಂತಾದಿವಿ ಮನಸ್ಸದೊಳಗಿತ್ತು ಹೌದೌದು 12 ವರ್ಷ ದುಡ್ದಾಳ ದುಡುಕಿ ಫಲ ಸಿಗುದದ ಹೌದೌದು ನಾಳೆ ಆ ಫಲ ಸಿಗುತ್ತದ ಕೊಂತಾದೇವಿಗೆ ಮಾತಾಡಿಸಿ ಮಾವ ಹೇಳ್ಯಾನ 12 ವರ್ಷದ ದುಡುಕಿ ಮುಗದಾದ ಕರೆ ಕೊಂತೆವುಗ ಕೊಡುವಂತ ಫಲ ಕನಬಾಯಿಗೆ ಕೊಟ್ಟ ಗುಡ್ಡದ ಮುದುಕ ಯಾಕ್ರಿ ಸರ ನೋಡ್ರಿ ಎಷ್ಟು ತಾಕತ್ ಅಂಶದ ಮುತ್ಯ ಸಾಮಾನ್ಯವ ಅಲ್ಲ ತ್ರಿಕಾಲ ಜ್ಞಾನಿ ತಿಳ್ಕರದಾರ ಅಂಶದ ಮುತ್ಯಾಗ ಹೌದಾ ತ್ರಿಕಾಲ ಎದಕತ್ತಾರ ಎದಕತ್ತಾರ್ರಿ ಭೂತ ಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ 3 ಯಾವ ಅರಿತನ ನೋಡು ಹೌದು ಅವ ತ್ರಿಕಾಲ ಜ್ಞಾನಿ ಹೌದೌದು ಅಂಶುದ್ಧ ಮುತ್ಯ ಸಾಮಾನ್ಯ ಅಲ್ಲ ಬಂಧುಗಳೇ ಅಂಶುದ್ಧ ಮುತ್ಯ ಎಲ್ಲ ತಿಳಿದವ ಇದ್ದ ಕೊಂತೆವಾಗ ಕುಡಿಬೇಕಾಗಿತ್ತು ಫಲ ಕರೆ ಕನಬಾಯಿಗೆ ಯಾಕೆ ಕೊಟ್ಟ ಯಾಕೆ ಕೊಟ್ರಿ ಸರ ಕನಬಾಯಿ ಹೊಟ್ಟಿಲಿ ಮೊದಲು ಮಕ್ಕಳಿದ್ರು ಹೌದಾ ಯಾರು ಕನಬಾಯಿ ಹೊಟ್ಟಿಲಿ 5 ಮಂದಿ ಮಕ್ಕಳಿದ್ರು ಖರೆ ಹೆಂಡ ಸಿದ್ರೊಳಗ ಪುಂಡ ಮಗ ಮಾವನಂತ ಚಲುವಕ್ಕೆ ಭಾವನಂತ ಉಗ್ರ ಕನಬಾಯಿ ಹೊಟ್ಟಿಲಿ ಹುಟ್ಟಬೇಕಂದ್ರ ಕಾರಣ ಹೇಳ್ತ ಕೇಳ್ರಿ ಏನ್ ಕಾರಣ ರೀ ಸರ ಅವ ಸಂಕದ ರಾಯಣ್ಣ ಗೌಡ ಶ್ರೀಮಂತಿಕೆಯ ದರ್ಪಿನಿಂದ ಗೌಡ ನಡೀತಿದ್ದ ಕಣ್ಣಿಗೆ ಯಾರು ಕಾಣಿಸ್ತಿತ್ತಲ್ಲ ರಾಯಣ್ಣ ಗೌಡಗ ಅಟ್ಟು ಶ್ರೀಮಂತಿಕೆ ರೊಕ್ಕಿನ ಮ್ಯಾಗ ಮನ್ಕೋ ಅಟ್ಟು ಶ್ರೀಮಂತಿಕೆ ಪರಿ ಬಂದಿವೇನ್ರಿ ಸರ್ ಕಣ್ಣಿಗೆ ಗೌಡ್ರ ಶ್ರೀಮಂತಿಕೆದು ಮನುಷ್ಯನಲ್ಲಿ ಬಡತನ ಇರಬೇಕು ಹೌದಾ ಶಿರತನ ಇರಬಾರದು ಯಾಕೆ ಇರಬಾರದು ಶಿರತನ ಬತ್ತಂದ್ರ ನಮ್ಮವ್ರು ತನ್ನವ್ರು ದೂರ ಆಗತ್ತಾರ ಹೌದೌದು ಬಂದು ಬಳಗ ದೂರ ಆಗತ್ತದ ಕಣ್ಣಿಗೆ ದೇವರು ಸುದಕ್ಕೆ ಕಾಣಲ್ಲ ನಾನೇ ಬಹಳ ದೊಡ್ಡವ ಅಂತೇಳಿ ತಿಳ್ಕೋತಾನ ಹೌದೌದು ಏನೋ ನಾನೇ ಬಹಳ ದೊಡ್ಡವ ನಾನೇ ದೇವ್ರಿದ್ದ ತಿಳ್ಕೋತಾನ ಹೌದಾ ರಾಯಣ್ಣ ಗೌಡ ಬಡತನ ಇದ್ದಾಗ ಅವನ ಕಣ್ಣಿಗೆ
ಹೌದೌದು ಶ್ರೀಮಂತಿಕೆ ಬಂದ ಬಳಕ ನನ್ನ ಮುಂದೆ ಯಾರೂ ಇಲ್ಲ ಅಂತೇಳಿ ಎದಿ ಉಬ್ಬಿಸಿ ತಿರುಗಲ್ತ. ಹೌದು ಹಳ್ಳಿ ಕನಬಾಯಿ ಹೊಟ್ಟಿಲಿ ಮಗ ಹುಟ್ಟಿ ಬರವನ 7 ತಿಂಗಳ ಪಿಂಡ ಕನಬಾಯಿ ಹೊಟ್ಟಿ ಒಳಗ ಬೆಳಿತಿತ್ತು. ಹೌದೌದು ರಾಯಣಗೌಡನ ಬಳಿ ಕಂಟಲ ಎತ್ತಿತ್ತು. ಕಂಟಲ ಎತ್ತಿನ ಮ್ಯಾಗ ಯಾರು ತಗೊಂಡು ಬಂದ? ಏನು ತಗೊಂಬಂದ್ರಿ ಸರ? ಮಗಳಿಗೆ ಮಾತಾಡಿಸಿ ಧರ್ಮರಿಗೆ ಕೇಳಿ ಮಗಳಿಗೆ ಕರ್ಕೊಂಡು ತವ್ರ ಮನೆಗೆ ಒಯ್ಬೇಕಂತೇಳಿ ಹಣ್ಣ ಹಂಪಲ ಎಲ್ಲ ಕಂಟಲ ಎತ್ತಿನ ಮ್ಯಾಗ ತಗೊಂಡು ಹೊನ್ನ ಬೇವರಿಗೆ ಧರ್ಮರ ಮನೆಗೆ ಬಂದ. ಹೌದೌದು ಹೌದು ಹೊನ್ನ ಬೇವರಿಗೆ ಧರ್ಮರ ಮನೆಗೆ ಬಂದ. ಧರ್ಮರ ಮನೆಗೆ ಬಂದು ಮಗಳು ಕೈಕಾಲ ತಗೊಳಕ ನೀರು ಕೊಟ್ಟಳು. ಕೈಕಾಲ ತಗೊಂಡು ಗೌಡ ಧರ್ಮರ ಮನ್ಯಾಗ ಕಾಲಿಟ್ಟ. ಹೌದಾ ಅತ್ತಿ ಇದ್ದಂತ ಪದ್ಮಾವಾಯಿಗೆ ಕೇಳ್ತಾನ. ಏನ್ ಕೇಳ್ತಾನ್ರಿ ಸರ? ಅಲ್ರಿ ಮಗಳಂತೂ ಗರ್ಭಿಣಿ ಆಗ್ಯಾಳ. ಹೌದೌದು ತುಂಬದ ಗರ್ಭಿಣಿ 7 ತಿಂಗಳ ಗರ್ಭಿಣಿ ಅದಾಳ. ಹೌದಾ ಏನು ನನ್ನ ಮಗಳಿಗೆ ನಾ ತಗೊಂಡು ನನ್ನ ಊರಿಗೆ ಒಯ್ತಾ ನನ್ನ ಮನೆಯಾಗೆ ಮಗಳು ಬಾಳತನಾಗಲಿ. ಅವಾಗ ಪದ್ಮಾವಾಯಿ ಹೇಳ್ತಾಳ, ನಮಗೆ ಕೇಳೋದಿಲ್ರಿ ಗೌಡ್ರ, ಧರ್ಮರಿಗೆ ಕೇಳಿ ಒಯ್ರಿ. ಹೌದೌದು ಅವಾಗ ಹೌದು ಸಿದ್ಧ ಬಿಳಿಯಾಣ ಸಿದ್ಧನ ಬಳಿ ಹೋಗಿ ಯಾರು ರಾಯಣಗೌಡ ಕೇಳ್ತಾನ. ಏನಂತ ಕೇಳ್ತಾನ? ನನ್ನ ಮಗಳಿಗೆ ಬಾಳತನಕ ತಗೊಂಡು ಒಯ್ಬೇಕಲ್ಲಗತ್ತಿದ ಮತ್ತ ನನ್ನ ಮಗಳಿಗೆ ಹಚ್ಚುಟ್ರಿ ಅಂದಾಗ ಹೌದು ಸಿದ್ಧ ಹೇಳ್ತಾನ, ಗೌಡ ಧರ್ಮರ ಜಡಿ ನೀರ ಪರ ಊರಿಗೆ ದಕ್ಕಂಗಿಲ್ಲ ಗೌಡ, ಒಯ್ಬೇಡ ಅಂತೇಳಿ ಹೌದು ಸಿದ್ಧ ಮುತ್ತೆ ಹೇಳಿಬಿಟ್ಟ. ಹೌದೌದು ನೋಡ್ರಿ ಅಂಶದ ಮುತ್ತನ ಸಿದ್ಧಟಿಗೆ ಹಂಗಾಗ್ಯದ. ಧರ್ಮರ ಜಡಿ ನೀರ ಪರ ಊರಿಗೆ ದಕ್ಕಂಗಿಲ್ಲ ಒಯ್ಬೇಡ ಗೌಡ ಅಂದ್ರು. ನಾ ಬಹಳ ಸೌಕಾರ್ಯ ಇದ್ದ. ಹೌದಾ ನನ್ನ ಮನ್ಯಾಗ ಬಂಗಾರ ಚೆರಿಗೆ ಬಂಗಾರ ತಾಮಂಡಿ ನನ್ನ ಮುಂದೆ ಯಾರದಾರ ಇವ್ರದಲ್ಲಿ ಮಾತು ಕೇಳತ್ತೇಳಿ ಅವ್ರು ಮಾತ ಧಿಕ್ಕಾರ ಮಾಡಿ ಮಗಳಿಗೆ ಕೇಳಾರ್ದೆ ಕರ್ಕೊಂಡೆ ಒಯ್ಲಿಗತ್ತ. ಹೌದೌದು ಕಂಟರ ಎತ್ತಿನ ಮ್ಯಾಗ 7 ತಿಂಗಳ ತುಂಬಿದ ಗರ್ಭಿಣಿ ಇದ್ದಂತ ಮಗಳಿಗೆ ಕುಂಡ್ಸ್ಕೊಂಡಾನ. ಹೋಗು ಯಾಳ್ಯಾಗ ಮಗಳು ಇದ್ದಂತ ಕನಬಾಯಿ ಹೌದಾ ನಿದ್ದೆ ಬರ್ಲತ್ತೇಳಿ ಅಪ್ಪಗೆ ಹೇಳ್ತಾಳೆ, ಯಪ್ಪ ಕಂಟ್ರಲ್ ಎತ್ತಿನ ಮ್ಯಾಗ ಕುತ್ತಿದ ನಿದ್ದೆ ಬಂದಂಗ ಅಲ್ಲಗತ್ತದ, ಏನಾರಿ ಒಂದು ಕತ್ತಿ ಹೇಳು, ಊರು ಬರುತ್ತಾನ. ಹೌದೌದು ನಿದ್ದೆ ಬರ್ಲಾಕತ್ತದ. ಮಂದಿ ಕತಿ ಕೇಳಿ ಏನು ಮಾಡಕ್ಕೆ ತಂಗಿ, ನಂದೇ ಕತಿ ಹೇಳ್ತ ಕೇಳತ್ತೇಳಿ ಅಪ್ಪ ಮಗಳಿಗೆ ಹೇಳ್ತಾನೆ. ಯಾನು ಏನ್ ಹೇಳ್ತಾನ್ರಿ? ನನ್ನ ಇಟ್ಟು ಕಿಲ್ಲಾರ ದನಗಳದಾವ, ನನ್ನ ಇಟ್ಟು ಬಂಗಾರ ಅದ, ಇಟ್ಟು ಬಂಗಾರ ತಾಟ ಅದ, ಇಟ್ಟು ಬಂಗಾರ ಚರಿಗೆ ಅದ, ಇಟ್ಟು ಆನೆವ ಇಟ್ಟು ಒಂಟೆವ ಇಟ್ಟು ಆಳ್ಗಳವ, ನನ್ನ ಇಟ್ಟು ರೊಕ್ಕ ರೂಪಾಯಿ ಅದಾವ, ಇನ್ನೊಂದು ಇಟ್ಟು ಹೊಲ ಅದ, ಇಟ್ಟು ತನ್ನದೇ ಶ್ರೀಮಂತಿಕೆ ಸಿರಿ ಮಗಳಿಗೆ ಹೇಳಗತ್ತ. ಐಶ್ವರ್ಯದ ಕತ್ತಿ ಹೇಳಕತ್ತಾನ. ಐಶ್ವರ್ಯದ ಕತ್ತಿ ಹೇಳಗತ್ತ. ಕನಬಾಯಿಗೆ ಜಂಪ್ ಹತ್ತು ಕಂಟಲೆ ಎತ್ತಿನ ಮ್ಯಾಗ ನಿದ್ದೆ ಹತ್ಯದ. ಹೌದಾ ಮುತ್ತೆ ಹೇಳದಂತ ಮಾತ ತಾಯಿ ಗರ್ಭದಾಗ 7 ತಿಂಗಳ ಪಿಂಡ. ಹೌದಾ ಹೆಂಡ ಸಿದ್ಧರೊಳಗ ಇದ್ದಂತ ಪುಂಡ ಮಗ ಮಲಕಾರ್ ಸಿದ್ಧ ಕೇಳಿ ಹೂ ಹೂ ಹತ್ತಿದ ಮುತ್ಯನ ಮಾತ. ಹೌದಾ ಗೌಡ ತಲಿ ಎತ್ತಿ ನೋಡ್ತಾನ ಕಂಟಲೆ ಎತ್ತಿನ ಮ್ಯಾಗ ಮಗಳರಿ ಸರದ ನಿದ್ದೆ ಹತ್ಯದ. ಹೌದು ಗಾಬರಿಗೆ ಬಿದ್ದ ಗೌಡ ಹೂ ಅನವ್ರಿ ಯಾರದಾರ ಅಂತೇಳಿ ಮಗಳರೇ ನಿದ್ದೆ ಮಾಡ್ಲಕತ್ತಾಳ. ಸಂಕದ ಸೀಮೆ ಬಂದಾದ. ಕಂಟಲ ಎತ್ತ ಮುಂದು ಕಾಲಿಡಲ್ದು ಹಿಂದೂ ಕಾಲಿಡಲ್ದು. ಸಂಕದ ಸೀಮ್ಯಾಗ ಕಾಲೇ ಇಡ್ಲಕ್ಕ ತಯಾರಿಲ್ಲ. ಹೌದು ಅವಾಗ ಗಾಬರಿ ಬಿದ್ದ. ಅವಾಗ ತಾಯಿ ಗರ್ಭದಾಗಿದ್ದಾಗ ಮಲಕಾರ ಸಿದ್ಧ ಮುತ್ಯಾಗ ಮಾತಾಡ್ತಾನ. ಏನು ಮಾತಾಡ್ತಾನ್ರಿ? ಏ ಮುದುಕ ಗೌಡ, ಶ್ರೀಮಂತಿಕೆ ಸೊಕ್ಕ ಬಹಳ ದಿನ ನಡೆಯಂಗಿಲ್ಲ ನಿಂದ ಅಂದ. ಹೌದಾ ತನ್ನ ಮುತ್ಯಾಗೆ ಮಾತಾಡ್ತಾನ. ಹೌದು ಶ್ರೀಮಂತಿಕೆ ಯಾರಿಂದ ಬಂದದ ಅನ್ನೋದು ಅದುವರೆಗೆ ಖಬರ್ ಇಟ್ಟಿದಿ. ಯಾರು ಕೊಟ್ಟಾರ ಅವರಿಗೆ ನೀ ಮರ್ತಿದಿ ಗೌಡ. ಅವರಿಗೆ ಧಿಕ್ಕಾರ ಮಾಡಿ ಬಂದಿದಿ. ನಿನ್ನ ಶ್ರೀಮಂತಿಕೆ ದಿಕ್ಕು ಪಾಲಾಗಿ ಹೋಗುತ್ತದ. ನಿನ್ನ ಇಡೀ ಯಾನ ಬಂಗಾರ ತಾಟವ ಚರ್ಚಾಣ ಚಾಣಿಕರ ಏನು ಕ್ವಾಟಿ ಸೇರ್ಲತ್ತೇಳಿ ತಾಯಿ ಗರ್ಭದಾಗಿದ್ದಾಗ ಶ್ರಾಪ ಕೊಡ್ತಾನ. ಯಾರು? ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧ. ಹೌದೌದು ಯಾವ ರೀತಿಯಿಂದ ಸಿದ್ಧಟಿಗೆ ಮಾಡ್ತಾನ ಕೇಳ್ರಿ. ರಾಯಣ್ಣ ಗೌಡ ನಡೆದಾನೋ ದೌಡ ಹೊನ್ನ ಬಿವ್ರಿಗೆ ಊರ, ಮಗಳಿಗೆ ಕರಿಲಕ್ಕ ನಡೆದಾನೋ ಗೌಡ ನೋಡ್ಬೇಕವನ ಏರ, ಧರ್ಮರ ಮನೆಗೆ ಹೋಗ್ಯಾನೋ ಗೌಡ ಕರುಮೈ ಕೊಟ್ಟವ ನೀರ, ಧರ್ಮರ ಮನೆಗೆ ಹೋಗ್ಯಾನ ಗೌಡ ಕರುಮೈ ಕೊಟ್ಟಳ ನೀರ, ಧರ್ಮರ ಮನೆಗೆ ಹೋಗ್ಯಾನ ಗೌಡ ಕರುಮೈ ಕೊಟ್ಟವ ನೀರ, ಕೈಕಲ್ ಮಜಲ್ ಮಾಡಿ ಧರ್ಮರ ಮನೆಯಾಗ ಹೋಗ್ಯಾರೋ ಗೌಡರ, ಹೋಗ್ಯಾರೋ ಗೌಡರ, ಬಂದಾರ ಸೊಕ್ಕ ತಪ್ಪುದು ದಿಕ್ಕ ಇರಬೇಕು ಎಚ್ಚರ, ಸೊಕ್ಕಿಲ ನಡೆದು ರಾಯಣ ಗೌಡ ಹುರ್ಕೊಂಡು ಮನಿ ಮಾರ, ಸಿದ್ಧ ಎದ್ದಾಗ ಮಾರ, ಆಡಬ್ಯಾಡ ಎದುರ
ಮಗಳಿಗೆ ಅಂತಾನು ಆಗಿನ ತಯ್ಯಾರ ಧರ್ಮಾರು ಅಂತಾರ ರಾಯಣ್ಣ ಗೌಡಗ ಮಾಡಬೇಡ್ರಿ ಅವಸಾರ ರಾಯಣ್ಣ ಗೌಡ ಮಗಳಿಗೆ ಅಂತಾನು ಆಗಿನ ತಯ್ಯಾರ ಧರ್ಮಾರು ಅಂತಾರ ರಾಯಣ್ಣ ಗೌಡಗ ಮಾಡಬೇಡ್ರಿ ಅವಸಾರ ಧರ್ಮರ ಜಡನಿರ ಪರವೋರಿಗೆ ಬೀಳಬಾರದಂದಾರ ಧರ್ಮರ ಜಡನಿರ ಪರವೋರಿಗೆ ಬೀಳಬಾರದಂದಾರ ಜಡನಿರ ಪರವೋರಿಗೆ ಬೀಳಬಾರದಂದಾರ ಧರ್ಮರ ಒಪ್ಪೇರಿ ಕರ್ಕೊಂಡು ನಡೆದಾನು ಗೌಡ ಅಂತ ಪಾಮಾರ ಗೌಡ ಅಂತ ಪಾಮಾರ ಬಂದಾರ ಚೊಕ್ಕ ತಪ್ಪೋದಕ್ಕ ಇರಬೇಕು ಎಚ್ಚಾರ ಸೊಕ್ಕಿಲ ನಡೆದು ರಾಯನ ಗೌಡ ಹುರ್ಕೊಂಡು ಮನಿ ಮಾರ ಸಂಕದ ಸೀಮಿತನ ಹೋಗ್ಯಾನು ಗೌಡ ಬಹಳಷ್ಟು ಬರಬಾರ ಕಂಟಲ ಎತ್ತ ಮುಂದಕ್ಕ ಹೋಗುವಲ್ದು ನಿಂತಂಗೈತ ಉಸಿರ ಸಂಕದ ಸೀಮಿತನ ಹೋಗ್ಯಾನು ಗೌಡ ಬಹಳಷ್ಟು ಬರಬಾರ ಕಟ್ಟಲ ಎತ್ತ ಮುಂದಕ್ಕ ಹೋಗುವಲ್ಲು ನಿಂತಂಗೈತ ಉಸಿರ ಅನುಬಾಯಿ ಹೊಟ್ಟಾಗ ಮರಗಾರಿಸಿದ್ದ ಹೊರದಾನು ಹಂಕಾರ ಕಲ್ಬಾಯಿ ಹೊಟ್ಟಾಗ ಮರಗಾರಿಸಿದ್ದ ಹೊರದಾನು ಅಹಂಕಾರ ಅನುಬಾಯಿ ಹೊಟ್ಟಾಗ ಮರಗಾರಿಸಿದ್ದ ಹೊರದಾನು ಅಹಂಕಾರ ಅಂದಾನ ಕೇಳಿ ರಾಯಣ್ಣ ಗೌಡ ನಡೆಯಾನು ತರತಾರ ನಡೆಯಾನು ತರತಾರ ಬಂದಾರ ಸೊಕ್ಕ ತಪ್ಪೋದಕ್ಕ ಇರಬೇಕು ಎಚ್ಚಾರ ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಹುರ್ಕೊಂಡು ಮನಿ ಮಾರ ರಾಯಣ್ಣ ಗೌಡ ಮಗಳಿಗೆ ಕೇಳ್ತಾನು ಮಾಡಿ ವಿಚಾರ ತನ್ನ ತಂದಿಗೆ ಕನ್ನವ್ವ ಹೇಳ್ತಾಳು ಸಿದ್ಧರ ಚಮತ್ಕಾರ ರಾಯಣ್ಣ ಗೌಡ ಮಗಳಿಗೆ ಕೇಳ್ತಾನು ಮಾಡಿ ವಿಚಾರ ತನ್ನ ತಂದಿಗೆ ಕನ್ನವ್ವ ಹೇಳ್ತಾಳು ಸಿದ್ಧರ ಚಮತ್ಕಾರ ಮಾಡಿದ ತಪ್ಪ ಏನು ಮಾಡಿದಪ್ಪ ಏನು ಮಾಡಿದರ ಯಾರ ಮಾಡಿದ ತಪ್ಪ ಏನು ಮಾಡಿದಪ್ಪ ಯಾರು ಮಾಡಿದರ ಮಾಡಿದ ಉಣ್ಣು ಮಾರಾಯ ಅಂತ ನುಡಿದಾಳು ನಿಷ್ಠೂರ ನುಡಿದಾಳು ನಿಷ್ಠೂರ ಬಂದರ ಸೊಕ್ಕ ತಪ್ಪುವುದಕ್ಕ ಇರಬೇಕು ಎಚ್ಚರ ಸೊಕ್ಕಿಲ್ಲ ನಡೆದು ರಾಯಣ್ಣ ಗೌಡ ಹುರ್ಕೊಂಡು ಮನಿ ಮಾರ
ತಾಟ ಹಾರೋದು ಬರಲಾರ. ಗೌಡ್ರ ಹೇಳ್ರಿ ಸರ್. ಮನ್ಯಾಗ ಶ್ರೀಮಂತಿಕೆ ಉಳಿಬೇಕಂದ್ರ ಸುಕೃತದ ಪುಣ್ಯನೂ ಬೇಕೆ. ಹೌದೌದು. ಬರೇ ಶ್ರೀಮಂತಿಕೆ ಇದ್ರ ಅಲ್ಲ, ಸುಕೃತದ ಪುಣ್ಯ ಇತ್ತಂದ್ರ ನೀ ಎಲ್ಲಿ ತನ ಇರ್ತಿ ಅಲ್ಲಿ ತನ ನಿನ್ನ ಮನ್ಯಾಗ ಶ್ರೀಮಂತಿಕೆ ಇರ್ತದ ಸರ್. ಹಾ ಪುಣ್ಯನೇ ಬ್ಯಾಡ್ರಿ ನಾವು ಶ್ರೀಮಂತಿಕೆ ಇಟ್ಕೋಬೇಕಾದ್ರ. ಸಾಧ್ಯ ಇಲ್ಲ. ಯಾಕೆ ಹೇಳ್ತ ಕೇಳ್ರಿ ನೀವು. ಹಾ ಪುಣ್ಯ ಇಟ್ಕೋಗ ನಮ್ಮ ಮನೆ ಶ್ರೀಮಂತಿಕೆ ಬಂದದ ತಿಳ್ಕೊರಿ ನೀವು. ಹೌದು. ಈಗ ಎನ್ಸಿದ್ ಮುತ್ಯಾಗ ಪಟ್ಟಿನೇ ಕೊಡುದಿಲ್ಲ, ಹೌದು, ದಾನ ಧರ್ಮನೇ ಮಾಡುದಿಲ್ಲ. ಹಾ. ಎಲ್ಲಿ ಓದ್ತದ್ರಿ ಶ್ರೀಮಂತಿಕೆ? ಗೌಡ್ರ ಇದಕ್ಕೆ ಶ್ರೀಮಂತಿಕೆ ಅನ್ನಂಗಿಲ್ಲ. ನಿನ್ನ ಬಳಿ ₹1,00,00,000 ಇತ್ತಂದ್ರ ಶ್ರೀಮಂತಿಕೆ ಇದಕ್ಕೆ ಅನ್ನಂಗಿಲ್ಲ. ಅವ ಹಂಗೆ ಇರ್ತಾವಲ್ರಿ, ಎಲ್ಲಿ ಹೋಗ್ತಾವ ಧಾನ್ಯ ಮಾಡ್ಲಿಕ್ಕೆ. ಶ್ರೀಮಂತಿಕೆ ಎದಕ್ಕತ್ತಾರ ಇದುವರೆ ಅರ್ಥ ತಿಳ್ಕೊರಿ. ನಾವ್ ರೊಕ್ಕ ರೂಪಾಯಿ ಕೈ ಬೆಳ್ಳಿ ತುಂಬಾ ಬಂಗಾರ. ಬಂಗಾರ ಕೊಳ್ಳಾಗ ವಸ್ತ ಮನ್ಯಾಗ ಕೋಟಿ ರೊಕ್ಕ ಇದ್ರ ಶ್ರೀಮಂತಿಕೆ ಅಲ್ಲ. ಹೌದಾ? ಒಬ್ಬ ಬಡವ ಭಿಕ್ಷುಕ ಬರ್ಲಿ, ಒಬ್ಬ ಸನ್ಯಾಸಿ ಬರ್ಲಿ, ಊಟ ಮಾಡೋ ಟೈಮದೊಳಗ ಭೌತಿ ಭಿಕ್ಷಾಂದೆ ಅಂತಂದ್ರ ಒಂದೇ ರೊಟ್ಟಿ ಒಳಗ ಕರೆದ ಅರ್ಧ ರೊಟ್ಟಿ ಅವನಿಗೆ ಕೊಡು. ನಿನ್ನಂತ ಶ್ರೀಮಂತಿಕೆ ಜಗತ್ತಿದಾಗ ಯಾರು ಇಲ್ಲ. ಇದು ಮಹಾತ್ಮರು ಹೇಳ್ತಾರ. ಯಾರ ಹೇಳ್ತಾರ, ನಿನ್ನಲ್ಲಿ ಮೊದಲು ವಿವೇಕ ಅನ್ನೋದು ಇರಬೇಕು, ಅಂದ್ರ ಭಾಗ್ಯದ ಲಕ್ಷ್ಮಿ ನಿನ್ನ ಮನ್ಯಾಗ ಇರ್ತಾಳ. ಹೌದೌದು. ಈಗ ಹೇಳುದದ ಏನ್ ಹೇಳ್ಬೇಕಂತ ಸಿದ್ಧಾರೆ ಹುಟ್ಟಿ ಬಂದ. ಹೌದಾ? ಮುತ್ಯಾಗ ಶ್ರಾಪ ಆಗ್ಯದ. ಕೈಯಾಗ ಹಿಡ್ದಂತ ತಾಟ ಹದ್ದಾಗಿ ಹೊಂಟು ಚಾಣಿಕರಾಯನ ಕೊಟ್ಟ. ಹೌದಾ? 360 ತಾಟ ಹದ್ದಾಗಿ ಹಾರ್ಲಕತ್ತಾವ. 360 ತಾಟ ಹೊಂಟು ಹದ್ದಾಗಿ ಹೊಂಟು ಕೊನೆಯ ಒಂದು ತಾಟಿ ಹಿಡ್ಲಿಕ್ಕೆ ಹೋದ. ಹಂಚಿ ಕಡದು ಸ್ವಲ್ಪ ಚಕಳಿ ಉಳಿತು. ಹೌದೌದು. ಹಂಚಿ ಮುರಿದ ಕೈಯಾಗ ಬತ್ತು. ಹಂಚಿ ಮುರಿದ ಕೈಯಾಗ ಬಂದದ. ಎಲ್ಲ ತಾಟಿ ಹೋಗ್ಯಾವ, ಶ್ರೀಮಂತಿಕೆ ಹೋಗ್ಯಾವ. ಹೌದಾ? ಮೊದಲ ಗೌಡ ಎಟ್ಟು ಬಡತನದಾಗಿದ್ದನು ಅಟ್ಟು ಬಡತಾನೆ ಬತ್ತು. ಹೌದೌದು. ಹಳ್ಳಿ ಒಂದು ಕೊಡ್ಲಿ ಒಂದು ಹಗ್ಗೆ ರಾಯಣ ಗೌಡಗೆ ಬತ್ತು. ಹೌದಾ? ಅವನ ಪಾಲಿಗುಳಿತ್ತು. ಹಳ್ಳಿ ಕಟ್ಟಿಗೆ ಕಡಕಡದು ಒಯ್ದು ಹೋಗುವಾಗ ಚಾಣಕ್ಯರ ಯಾನ ಮಾಡ್ದ, ಒಂದು ದೊಡ್ಡ ಕಾರ್ಯ ಹುಡಿದ. ಹೌದೌದು. ಅಲ್ಲಿ ಅನ್ನ ಪ್ರಸಾದ ಮಹಾತ್ಮರು ಬರ್ಲಿ ಯಾರೇ ಬರ್ಲಿ ಅವ್ರಿಗೆ ಊಟ ಇಟ್ಟಿದ. ಅಲ್ಲಿ ಹೋಗಿ ಅದೊಂದು ಪೆಂಡಿ ಹೋಗೋದು ಉಂಡು ಬರಬೇಕು, ₹1 ಕೊಡ್ತಾನ ತಗೊಂಡು ಬರ್ಬೇಕಂತೇಳಿ ರಾಯಣ ಗೌಡ ಒಯ್ದ ಪೆಂಡಿ ಹೋಗದ. ಊಟಕ್ಕೆ ಮಂದಿ ಯಾರು ಕೂತಿರ್ ನೋಡ್ರಿ. ಹೌದೌದು. ಅದೇ ಪಂತ್ಯ ಹೋಗಿ ಒಬ್ಬ ಕೂತ. ಹೌದೌದು. ಕೂತ ಆಳ ಮನುಷ್ಯರು ಓಡಾಡಿ ನೀಡುವಾಗ ಎಲ್ಲರಿಗೆ ಬಂಗಾರ ತಾಟ ಇಳ್ಳಗತ್ರ ಊಟಕ್ಕ. ಹೌದಾ? ರಾಯಣ ಗೌಡನ ಪಾಲಿಗೆ ಯಾನ ಹಂಚಿ ಕಡ್ದು ಹೋಗಿತ್ತು ನೋಡ್ರಿ. ಅದೇ ತಾಟ, ಅದೇ ಮುಕ್ಕಾಗುದ ತಾಟೆ ಗೌಡಗ ಉಳ್ಳಕ್ಕೆ ಬತ್ತು. ಗೌಡ ಅಂದ, ಇದು ನಂದೇ ಅದಲ್ಲ ಅಂದವ. ಯಾನ ಮಾಡ್ದ, ಧೋತ್ರ ಪದರ ಕಟ್ಟಿದಂತ ಬಂಗಾರದ ಯಾನ ಹಂಚು ಉಳಿದಿತ್ತು ನೋಡು. ಹೌದಾ? ಅದು ತೋಡು ಊಟಕ್ಕೆ ಕುತ್ತಾಗ ಅದಕ್ಕೆ ಹಚ್ಚಿ ಬಿಟ್ಟ. ಅದು ಏಕಾಗಿ ಹೋಯ್ತ್ರಿ, ಅದನ್ನು ಉಳಿಲಿಲ್ಲ ಗೌಡಗ. ಹೌದೌದು. ಆಳ ಮನುಷ್ಯರಂದ್ರು ಮುಕ್ಕಾಗೋದು ತಾಟ್ ಒಂದಿತ್ತು, ಈ ಮಗನಿಗೆ ಉಳ್ಳ ಕೊಟ್ಟಿದ್ದೇವೆ, ಇವ ಕದ್ದಾನ್ರಿ ಅಲ್ಲಗತ್ರಿ. ಹೌದೌದು. ಕದ್ದಾನಂದ್ರು ಇಲ್ಲಪ್ಪ, ಇದೆಲ್ಲ ಶ್ರೀಮಂತಿಕೆ ನಂದೇ ಅದ, ಧರ್ಮರಿಗೆ ನಿಂದ ಮಾಡುದಕ್ಕಾಗಿ ನಾ ಭೋಗಸಲಗತ್ತಿದ ತಿಳ್ತಾನ ಗೌಡ. ಹೌದೌದು. ಏನು ಧರ್ಮರ ಜೊತೆ ಹುಜತ್ ಹಾಕಿ ಧರ್ಮರಿಗೆ ನಿಂದ ಮಾಡೋದಕ್ಕಾಗಿ ಇದೆಲ್ಲ ಇದ್ಯಾನ ಇದು ಐಶ್ವರ್ಯದ ನೋಡು. ಈ ಬಂಗಾರ ತಾಟಿ ಎಲ್ಲ ನನ್ನೂನೇ ಅಪ್ಪ ಹದ್ದಾಗಿ ಚಾಣಿಕರಾಯನ ಕ್ವಾಟಿಗೆ ಬಂದವ. ದುಃಖ ಮಾಡ್ತಾನ ಗೌಡ. ದುಃಖ ಮಾಡಿ ಹೇಳ್ತಾನ, ನನ್ನ ಕೈಯಾಗ ಸ್ವಲ್ಪ ಹಂಚ ಉಳಿದಿತ್ತು, ಅದು ಹಂಚನ ಅದಕ್ಕೆ ಹಚ್ಚದ ಬಳಕ ಅದನ್ನು ಒಂದಾಗ್ಯದ, ಅದನ್ನು ಜಾಯಿಂಟ್ ಆಗಿ ಹೋಗ್ಯದ. 360 ತಾಟ ಇರ್ಲಿಕ್ಕೆ ಇದೇ ಕ್ಷಣಕ್ಕೆ ನನಗೆ ಗಲ್ಲ ಶಿಕ್ಷೆ ಮಾಡಿ ಅಂದ. ಎಣಿಸಿ ನೋಡ್ತಾರ 360 ಬಂಗಾರ ತಾಟ ಇದ್ದು ಬಂಧುಗಳೇ. ಹೌದೌದು. ಯಾವ ರೀತಿಯಿಂದ ಸಿದ್ಧಟಿಗೆ ಆಯ್ತು. ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಗ ಕಟ್ಟ ಬಂತು ಘೋರ. 360 ಬಂಗಾರ ತಾಟ ಹಾರೋದು ಬರಲಾರ. ಗೌಡನ ಐಶ್ವರ್ಯಗಳಿಗೆ ಗಲಪಾಯ್ತು ಸುರಶನು ಕಣ್ಣೀರ. ಗೌಡನ ಐಶ್ವರ್ಯಗಳಿಗೆ ಗಲಪಾಯ್ತು ಸುರಶನ ಕಣ್ಣೀರ. ಕಟ್ಟ ಗೌಡನ ಪಾಲಿಗೆ ಉಳದ ಬಂತು ಚೂರ, ಉಳದ ಬಂತು ಚೂರ. ಬಂದಾರ ಸ್ವರ್ಗ ತಪ್ಪೋದ ದಿಕ್ಕ ಇರಬೇಕು ಎಚ್ಚರ. ಸ್ವಕ್ಕಿಯ ನಡದು ರಾಯಣ ಗೌಡ ಮುರುಕೊಂಡು ಮನಿ ಮಾರ. ಬಂದಾರ ಸ್ವರ್ಗ ತಪ್ಪೋದೇಕ ಇರಬೇಕು ಯಾಚಾರ. ಸ್ವಚ್ಛಲ ನಡಗು ರಾಯಣ ಗೌಡ ಮುರುಕೊಂಡು ಮನೆ ಮಾರ.
ಸೊಲಪುರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಏನ ಸಿದ್ಧ ಇಲ್ಲಿ ನೆನದನು ಭಕ್ತಿಯ ಭಂಡಾರ ಸಿದ್ಧಾಟಿಗೆ ಒಳಗೆ ನಮ್ಮ ಮಾಳು ಮಾಸ್ತರ್ ಒಂದು ಪ್ರಶ್ನೆ ಕೇಳೋದದ. ಏನ್ ಕೇಳ್ಬೇಕಂತೀರಿ ಸರ? ಲಕ್ಷಿಡ್ರಿ ನೀವೆಲ್ಲ, ಯಾಕಂದ್ರೆ ವಿಷಯ ಅನುಭವಿ ಕಲಾವಿದರು ಕೂಡಿರಿ. ಇವತ್ತೆಲ್ಲ ಕೇಳಕ್ಕೆ ಕೂತಿರಿ ಬಂಧುಗಳೇ, ನಿಮಗೆಲ್ಲ ಅನುಭವ ವಿಷಯ ಇಲ್ಲಿ ಕೇಳುವುದದ. ಜಗತ್ತದಲ್ಲಿ ನನ್ನ ಸಿದ್ಧ ಹಳಿಗರಾಯ ಮುತ್ಯ ಮಾಡುವುದು ಸಿದ್ಧಟಿಗೆ ಕೇಳುವುದದ. ಹೌದಾ? ಬಾರಾಮತಿ ಬಿಟ್ಟು ತೇರಾಮತಿ ಬಿಟ್ಟು 700 ಕಿಲ್ಲಾರ ಜೋಪಾನ ಮಾಡ್ಕೋತ ಉಮಳ್ಯಾಟ್ ಹಾಡ್ಯಾಕ ಬಂದ್ರು ಗೌಡ್ರು. ಹೌದಾ? ಮುಂದ ತುಕ್ಕಪ್ಪರ ಗೌಡ್ರಿಗೆ ಮೋಸ ಮಾಡಿ ಬ್ಯಾಡ್ರಿ ಏನ್ ಮಾಡಿದ್ರು, ಮುದಿಗೆ ಹಾಕಿದ್ರು. ಹೌದೌದು. ಅಲ್ಲಿದ ಕಿಲ್ಲಾರ ತಗೊಂಡು ಸ್ವಾಮರಾಯಗೌಡ 2 ಮಕ್ಕಳಿಗೆ ತಗೊಂಡು ಸಂಚಾರ ಮಾಡ್ಕೋತ ಹೋಗು ಯಾಳ್ಯಾಗ. ಹೌದಾ? ದಿಳ್ಳಿ ಹಸ್ತಿನಾವತಿ ಪಟ್ಟಣದೊಳಗ ಹೌದ್. ವಡ್ಡಿವಾಲಾಗ ಶಿಲಾಲಿಪಿ ಹೌದು. ಹೆಸರು ಇತ್ತು. ಅಲ್ಲಿ ವಡ್ಡಿವಾಲಗದ ಮ್ಯಾಗಿದ್ ಯಾರಿಗೆ ಹೋಗಿ ಮುಟ್ಟಬೇಕು? ಜಕ್ಕಪ್ಪ ಮಾಳಪ್ಪಗೆ ಮುಟ್ಟಬೇಕಂತೇಳಿ. ಹೌದೌದು. ಅಲ್ಲಿ ಒಂದು ಕೋಲಿ ಇತ್ತು, ನೆಲಭುಯಾರದೊಳಗ ಒಂದು ಕೋಲಿ ಇತ್ತು. ಹೌದಾ? ಅದ್ರ ಒಳಗ ಭಾವನ ಬಿರುದಾವಳಿಗಳೆಲ್ಲ ಅದ್ರಾಗೆ ಅದ. ಅದಕ್ಕೆ ಏನೋ ಉಕ್ಕಿನ ಕೀಲಿ ಜಡ್ದದ. ಇಲ್ಲೇ ಇದು ಕೋಲಿ ಅದ, ಇದ್ರೊಳಗೆ ಇದೇ ಸಾಮಾನು ಅಂತೇಳಿ ಆ ಭಾಷೆಗೂ ಗೊತ್ತಿದ್ದಿತ್ರ. ಹೌದೌದು. ಸ್ವಾಮರಾಯಗೌಡ ಹಾಲು ಸೌತಿ ಮಕ್ಕಳು ಪಾಲು ಮಾಡುದದ. ಮುಂದ ಜಕ್ಕಪ್ಪ ಮಾಳಪ್ಪಗ ಬರಿಬೇಕಂದ್ರ ಆ ಕೋಲಿ ಇಲ್ಲೇ ಅದ ಅಂತೇಳಿ ಯಾರಿಗೆ ಗೊತ್ತಿದ್ದಿತ್ರ ಖರೆ ಸೌತಿ ಮಕ್ಕಳ ಪಾಲು ಶುದ್ಧ ಮಾಡಬೇಕಾಗಿತ್ತು. ಆ ಕೋಲಿ ತೆರಿ ಪ್ರಸಂಗರೇ ಏನು ಬತ್ತು. ಇಲ್ಲಿ ಇಂಥ ವಸ್ತುಗಳು ಆವತ್ತೇಳಿ ಅವ್ರಿಗೆ ಹೇಳದವ್ರಿ ಯಾರು, ಯಾರಿಗೆ ಅಲ್ಲಿ ಗೊತ್ತೇ ಇಲ್ಲ ಇಲ್ಲಿ ಇಂಥ ವಸ್ತು ಆವತ್ತೇಳಿ. ಹೌದಿಲ್ಲ? ದಿಳ್ಳಿ ಹಸ್ತಿನಾವತಿ ಪಟ್ಟಣ ಭಾಷಣ ಪಟ್ಟಣದೊಳಗ ಡೊಳ್ಳ ತಾಳ ಕೈತಾಳ ಹಿಂಗ ಭಾವನ ಬಿರುದಾವಳಿ ಅದಾವ. ಹೌದೌದು. ವಡ್ಡಿ ವಾಲಗೆಲ್ಲ ಅದ್ರೊಳಗೆ ಅದಾವ. ಮತ್ತ ಆ ಸೌತಿ ಮಕ್ಕಳ ಪಾಲು ಶುದ್ಧ ಮಾಡ್ಬೇಕಂದ್ರ ಅದು ಕೋಲಿ ತೆರೆಯುವ ಪ್ರಸಂಗ ಏನು ಬಂದಿತ್ತು, ಅದು ಕೋಲಿ ಒಳಗೆ ಅಂತ ವಸ್ತುರಿ ಏನು ಇತ್ತು. ಹೌದೌದು. ಹೌದಲ್ರಿ? ಏನು ಕೊಳಮ ಬಿದ್ದಿತ್ತು ಆ ಕೋಲಿ ತೆಗಿಬೇಕು, ಇದ್ರೊಳಗೆ ಇದೇ ಆದತ್ತೇಳಿ ಇವ್ರಿಗೆ ಹೇಳದವ್ರಿ ಯಾರು? ನೋಡೋಣ ಹ್ಯಾನ ಬಿಡಿಸ್ತಾರ ಮಾಳು ಮಾಸ್ತಾರ ಅನ್ನೋದು ಗೊತ್ತಾಗುತ್ತದ. ಅದಕ್ಕೆ ಕೊನೆ ಗುರು ನುಡಿ ಅದ ಬಂಧುಗಳಿರ್ತವೆಲ್ಲರೂ ಒಳ್ಳೆ ತನುಮನ ಧನದಿಂದ ಭಕ್ತಿದಿಂದ ಗುರುನಾಥನ ಸೇವದಲ್ಲಿ ಪಾತ್ರ ಆಗ್ಬೇಕತ್ತೆ ತಮ್ಮಲ್ಲಿ ಕಳಕಳಿ ವಿನಂತಿಗಳದ. ಹೇಳ್ರಿ. ಸೊಲಪುರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಗೆಲ್ಸಿದ್ದ ಮುತ್ಯ ಬಂದು ನೆನದನು ಭಕ್ತಿಯ ಭಂಡಾರ ಹೆಚ್ಚಿಗಾರಿ ಸಂಘ ಮಾಸ್ತರ್ನ ಸಾಯಟ್ಟ ತಿಂದಂಗ್ ಸಕರಿ ಸಾರ ಹೆಚ್ಚಿಗಾರಿ ಸಂಘ ಮಾಸ್ತರ್ನ ಸಾಯಟ್ಟ ತಿಂದಂಗ್ ಸಕರಿ ಸಾರ ಕೋಡಿದ ಸಬದಾಗ ಬಿಳಿಯಣ್ಣಿ ಹಾಡವ ಕೋಗಿಲದಂಗ ಸೂರ ಕೋಗಿಲ ಸೂರ ಬಂದರ ಸ್ವರ್ಗ ತಪ್ಪುವುದು ದಿಕ್ಕ ಇರಬೇಕು ಎಚ್ಚರ ಸ್ವಕ್ಕಿಲ ನಡೆದು ರಾಯಣ್ಣಗೌಡ ಹುರ್ಕೊಂಡು ಮನೆ ಮಾರ ರಾಯಣ್ಣಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಸಂಸಾರ ಬಂದರ ಸ್ವರ್ಗ ತಪ್ಪೋದೇಕ ಇರಬೇಕು ಎತ್ತರ ಸ್ವಕ್ಕಿಲೆ ನಡೆದು ರಾಯಣ್ಣಗೌಡ ಮುರ್ಕೊಂಡು ಮನೆ ಮಾರ ಮುರ್ಕೊಂಡು ಮನೆ ಮಾರ ಮುರ್ಕೊಂಡು ಮನೆ ಮಾರ ಮುರ್ಕೊಂಡು ಮನೆ ಮಾರ